ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಶಿಡ್ಲಘಟ್ಟ ನಗರದಲ್ಲಿ ಪ್ರಮುಖ ಮುಖಂಡರ ಮನೆಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಮತಯಾಚನೆ ಮಾಡಿದರು. ಶುಕ್ರವಾರ ರಾತ್ರಿ ಪುಟ್ಟು ಆಂಜಿನಪ್ಪ ಮುಖಂಡರಾದ ರಾಜ್ಕುಮಾರ್ ಮತ್ತು ಸಾದಿಕ್ ಜೊತೆಗೂಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಯಾಚಿಸಿದರು. ನಾಳೆ ಶಿಡ್ಲಘಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದು, ಕೆವಿ ಗೌತಮ್ ಪರ ಬೃಹತ್ ಮತ ಪ್ರಚಾರ ನಡೆಸಲಿದ್ದಾರೆ. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆವಿ ಗೌತಮ್ ಪರ ರಾಜ್ಯದ ನಾಯಕರು ಪ್ರಚಾರ ನಡೆಸುವುದರಿಂದ ಮತ್ತಷ್ಟು ಬಲ ತುಂಬಿಕೊಡಲಿದ್ದಾರೆ. ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ 3:30 ಗಂಟೆಯವರೆಗೂ ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರಚಾರ ನಡೆಸುವುದು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತ ಪ್ರಚಾರ ಹಾಗೂ ಸಿಎಂ ಹಾಗೂ ಡಿಸಿಎಂ ಅವರನ್ನು ನೋಡಲು ತಾಲೂಕಿನಾದ್ಯಂತ ಸಾವಿರಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಈ ಒಂದು ಅದ್ದೂರಿ ರೋಡ್ ಶೋಗೆ ಸ್ಟಾರ್ ಪ್ರಚಾರಕರಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟ ನಗರಕ್ಕೆ ಮೆರುಗು ತುಂಬಲಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಮೆಕ್ಯಾನಿಕ್ ದೇವರಾಜ್, ವಿನೋದ್, ಮಂಜುನಾಥ್, ರಾಮಾಂಜಿ, ವರದರಾಜ್, ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸುನೀಲ್, ಅಫ್ಸರ್, ಮಜರ್, ಆಂಜಿ, ಗೌಸ್ ಖಾನ್, ಮಹಮ್ಮದ್ ಖಾದಿರ್ ಇದ್ದರು. ವರದಿ ರಾಮದಾಸ್ ಎನ್, ಶಿಡ್ಲಘಟ್ಟ. ಚುನಾವಣೆ ಬಂದಿದೆ, ಲೋಕಸಭೆ ಚುನಾವಣೆ. ಡೆಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ಪ್ರತಿನಿಧಿನ ಆಯ್ಕೆ ಮಾಡುವಂಥದ್ದು, ಅವ್ರನ್ನ ನಮ್ಮ ಪ್ರತಿನಿಧಿಯಾಗಿ ಅಲ್ಲಿ ಕಳಿಸಿ ನಮ್ಮ ಸಮಸ್ಯೆಗಳನ್ನ ಧ್ವನಿಯಾಗಿ ಕೆಲಸ ಮಾಡಲಿ ಅಂತೇಳಿ ಆಯ್ಕೆ ಮಾಡೋಂಥ ಸಂದರ್ಭ. ಇವತ್ತೊಂದು ದಿನ 26ನೇ ತಾರೀಕು ಇದೇ ತಿಂಗಳು ಚುನಾವಣೆ ನಡೆಯುವಂಥದ್ದು. ಈಗ ಇದೇ ತಿಂಗಳು ಬರುವಂಥ ಭಾನುವಾರ 21ನೇ ತಾರೀಕು 4ನೇ ತಿಂಗಳು 2024 ಭಾನುವಾರದಂದು ಬೆಳಗ್ಗೆ 11:11ವರೆಗೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಣ್ಣವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ನಗರಕ್ಕೆ ಆಗಮಿಸಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ರವರು ಸಹ ಬರ್ತಾ ಇರೋಂಥದ್ದು. ಹೆಚ್ಚಿನದಾಗಿ ಈಗ ಪ್ರಚಾರ ಸಭೆ ಆಗಿರೋದ್ರಿಂದ ಎಲ್ಲ ಮುಖಂಡರಿಗೂ ಸಹ ಈ ಒಂದು ಪ್ರಚಾರ ಸಭೆಗೆ ನಮ್ಮ ಕಾರ್ಯಕರ್ತರನ್ನ, ಸಾರ್ವಜನಿಕರನ್ನ ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಡ್ಬರ್ಬೇಕು. ಮತ್ತು ನಮ್ಮ ಮುಖಂಡರುಗಳ ಮಾತುಗಳನ್ನ ಆಲಿಸೋಂಥದ್ದು. ಅವರು ಈ ದೇಶ 10 ವರ್ಷಗಳಿಂದ BJP ಸರ್ಕಾರಕ್ಕೆ ಜನ ಮತ ಕೊಡೋದ್ರ ಮೂಲಕ ಅವ್ರನ್ನ ಅಧಿಕಾರಕ್ಕೆ ತಂದಿದ್ರು. ಮತ ಪಡ್ಕೊಂಡಂಥ ಪ್ರಧಾನಮಂತ್ರಿಗಳು ಈ ದೇಶನ ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಆಶಾಭಾವನೆ, ಒಂದು ದೊಡ್ಡ ನಂಬಿಕೆ ಈ ದೇಶದ ಯುವಕರು ಮತ್ತು ಎಲ್ಲ ಸಮುದಾಯದ ಜನ ಅವ್ರ ಮೇಲೆ ನಂಬಿಕೆ ಇಟ್ಟು ಮತನ ಕೊಡ್ತಿದ್ರು. ಆದರೆ ಎಲ್ಲೋ ಒಂದು ಕಡೆ 10 ವರ್ಷನೂ ಸಹ ಹಿಂದಿರುಗಿ ನೋಡಿದ್ರೆ ನಮಗೆ ಅಭಿವೃದ್ಧಿ ಅನ್ನೋದು ಎಲ್ಲೂ ಸಹ ಕಾಣ್ತಾ ಇದೆ. ದೇಶದಲ್ಲಿ ಬರೀ ಅವರು ದೇಶ ವಿದೇಶಗಳ ಒಂದು ಪ್ರಯಾಣ ಮಾಡೋಂಥದ್ದು, ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಸಭೆಗಳು ಮಾಡಿ ಒಂದು ಅವರನ್ನು ವೈಭವೀಕರಿಸ್ಕೊಳ್ಳೋದು, ದೇಶ ಅಷ್ಟು ಚೆನ್ನಾಗಿದೆ, ಅದೇನೋ ವಿಶ್ವಗುರು ಅಂತ ಹೇಳೋಂಥದ್ದು, ಈ ರೀತಿ ಅನೇಕ ಒಂದು ಬಣ್ಣದ ಮಾತುಗಳನ್ನ ಆಡೋಂಥದ್ರಲ್ಲೇ ತಲ್ಲೀನರಾಗಿ ಕಾಲಹರಣ ಮಾಡೋಂಥದ್ದು ನಾವು